ಕ ನಮಸ್ಕಾರ. ಸುವರ್ಣ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ನಾನು ಗೌರಿ ಶಕ್ಕಿ. ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ಸಂಭ್ರಮವನ್ನು ಹೆಚ್ಚು ಮಾಡೋಕ್ಕೆ 2 ಕನ್ನಡ ಚಿತ್ರಗಳು ರಿಲೀಸ್ ಆಗಿವೆ. ಅದರಲ್ಲಿ ಒಂದು ಕೋಕೋ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸೊ ಆ ಸಂದರ್ಭ ಅಂದರೆ ಆ ಸಂಭ್ರಮ ಮತ್ತು ಈ ಸಂಭ್ರಮ ಎರಡೂ ಸೇರಿಕೊಂಡು ಒಂದು ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಈ ವಿಶೇಷ ಕಾರ್ಯಕ್ರಮಕ್ಕೆ. ಇದುವೇ ಕೋಕೋ ಸಂಕ್ರಾಂತಿ. ಸೊ ಕೋಕೋ ಸಂಕ್ರಾಂತಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕೋಕೋ ಚಿತ್ರದ ನಿರ್ದೇಶಕ ಆರ್ ಚಂದ್ರ ನಮ್ಮೊಂದಿಗೆ. ನಿಮಗೆ ಸ್ವಾಗತ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯ. ನಮಸ್ಕಾರ. ಇನ್ನು ಮಿತ್ರ ನಮ್ಮೊಂದಿಗಿದ್ದಾರೆ, ನಿಮಗೂ ಕೂಡ ಸ್ವಾಗತ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಇನ್ನು ನಮ್ಮೊಂದಿಗೆ ನಮ್ಮ ನೆಚ್ಚಿನ ನಟಿ ಅನು ಪ್ರಭಾಕರ್ ಇದ್ದಾರೆ. ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮತ್ತು ಸ್ವಾಗತ ಈ ಕಾರ್ಯಕ್ರಮ. ಥ್ಯಾಂಕ್ ಯು ಗೌರೀಶ್ ಅವರೇ, ನಿಮಗೂ ಕೂಡ. ಆ್ಯಂಡ್ ಸುವರ್ಣ ನ್ಯೂಸ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ವೆರಿ ಮಚ್. ಇನ್ನು ಹರ್ಷಿಕಾ ನಮ್ಮೊಂದಿಗಿದ್ದಾರೆ, ನಮ್ಮ ಕನ್ನಡ ಚಿತ್ರರಂಗದ ಕ್ಯೂಟ್ ಪ್ರಿನ್ಸೆಸ್ ಅಂತ ನಂಗೆ ಅನ್ಸುತ್ತೆ. ನೀವು ಕೂಡ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಸರ್. ಹಾಗೆ ಎಲ್ಲ ವೀಕ್ಷಕರಿಗೆ ಕೋಕೋ ತಂಡದಿಂದ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ವೆರಿ ಮಚ್. ನಾವು ಸಂಕ್ರಾಂತಿ ಹಬ್ಬದ ಮಧ್ಯದಲ್ಲಿದ್ದೀವಿ, ಯಾಕೆಂದರೆ ಸಂಕ್ರಾಂತಿ ಸಂಭ್ರಮ ಸುತ್ತಮುತ್ತ ಇದೆ ಮತ್ತು ನಮ್ಮ ಎದುರುಗಡೆ ಕೂಡ ಇದೆ. ಸೊ ಹರ್ಷಿಕಾ, ನಿಮಗೆ ಈ 4ರಲ್ಲಿ ಯಾವ್ದು ಇಷ್ಟ? ಓಕೆ, ಯಾಕೆ ಕೇಳ್ತಾ ಇದ್ದೀರಾ? ಸುಮ್ಮನೆ ಎಳ್ಳು ಬೆಲ್ಲ. ಓಕೆ. ಸೊ ಚಂದ್ರು, ಮೊದಲನೇದಾಗಿ ಕೋಕೋ ಕೋಳಿ ಮತ್ತು ಕೋತಿ ಕಥೆ ರಿಲೀಸ್ ಆಗಿದೆ, ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸೊ ಸಂಕ್ರಾಂತಿ ಹಬ್ಬದ ಸಂಭ್ರಮ ಇಮ್ಮಡಿ ಆಗಿದೆ ಅಂತ ಅನ್ಸುತ್ತೆ ನಿಮಗೆ? ಡೆಫಿನೆಟ್ಲಿ ಖುಷಿ ಆಗುತ್ತೆ. ಫಿಲ್ಮ್ಗೆ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಸಿಕ್ಕಿದೆ. ಓಕೆ. ಚಂದ್ರು ಬೇರೆದ್ದೇ ರೀತಿಯ ಸಿನಿಮಾನ ಜನಕ್ಕೆ ಇಷ್ಟ ಆಗಿದೆ. ಸೊ ಅಲ್ಲಿ ಕೋಕೋ ಮುಖಾಂತರ ನಾನು ಎಲ್ಲ ಥರ ಸಿನಿಮಾ ಮಾಡಿದೆ ಅನ್ನೋದಕ್ಕೆ ಇಷ್ಟಪಡ್ತೀನಿ. ಇನ್ನೂ ಬೇರೆ ಬೇರೆ ಟ್ರೈ ಮಾಡ್ತೀನಿ. ಕೋಕೋ ನನ್ನ ಕೆರಿಯರಲ್ಲಿ 3 ಸಿನಿಮಾಗಿಂದ ಒಂದು ವಿಭಿನ್ನವಾದ ಸಿನಿಮಾ. ಐ ಅಕ್ಸೆಪ್ಟ್. ಜನಕ್ಕೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಹಾಗೇನೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ. ಎಸ್. ಇನ್ನು ತುಂಬ ದಿನಗಳ ನಂತರ ನನಗೆ ಅನು ಪ್ರಭಾಕರ್ ಅವ್ರು ಮೀಟ್ ಮಾಡೋಕ್ಕೆ ಸಾಧ್ಯ ಆಯಿತು ಬಿಕಾಸ್ ಆಫ್ ಕೋಕೋ ಅಲ್ವಾ ಮೇಡಮ್? ಎಸ್. ಯಾಕೆ ಗ್ಯಾಪ್ ಇಂಟೆನ್ಷನಲಿ ಏನಲ್ಲ, ಒಳ್ಳೆ ಅವಕಾಶ ಬಂದ್ರೆ ಖಂಡಿತ ಮಾಡ್ತೀನಿ ಅಂತ ಮದುವೆ ಆದಾಗಿಂದ ಹೇಳ್ಕೊಂಡು ಬಂದಿದ್ದೀನಿ. ಅಂಡ್ ಆಫ್ಟರ್ ಲಾಂಗ್ ಗ್ಯಾಪ್ ಒಳ್ಳೆ ಕಮರ್ಷಿಯಲ್ ಸಿನಿಮಾ ಅಂತ ನನಗೆ ಅನ್ನಿಸ್ತು. ಕಥೆ ಚೆನ್ನಾಗಿದೆ, ಐ ಕ್ಯಾನ್ ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಅಂತ ಅನ್ನಿಸ್ತು. ಆ್ಯಂಡ್ ಪರ್ಫಾರ್ಮೆನ್ಸ್ಗೆ 1-2 ಸೀನ್ಸ್ ಇದೆ. ಸೊ ಅದರಿಂದ ಐ ಗಾಟ್ ಕನ್ವಿನ್ಸ್ಡ್. ಓಕೆ, ಒಂದು ಸೀನ್ ಆಗಲಿ, ಇಡೀ ಸಿನಿಮಾನಲ್ಲಿ ಯುನೋ ಫುಲ್ ಲೆಂತ್ ಪಾತ್ರ ಆಗಲಿ, ಪರ್ಫಾರ್ಮೆನ್ಸ್ಗೆ ಆಪರ್ಚುನಿಟಿ ಇದ್ರೆ ಖಂಡಿತ ನಾನು ಮಾಡೇ ಮಾಡ್ತೀನಿ. ಸೊ ಏನು ಹೆಸರು ನಿಮ್ಮದು ಈ ಪಾತ್ರದಲ್ಲಿ, ಈ ಚಿತ್ರದಲ್ಲಿ? ಅನುಪಮಾನ. ಈ ಒಂದು ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳ್ತೀನಿ. ಕರಿಸುಬ್ಬ ಸ್ಟುಡಿಯೋ ಹತ್ರ ಇದ್ವಿ. ಅನು ಮೇಡಮ್ ಅವತ್ತು ಒಂದು ಡಬ್ಬಿಂಗ್ ಒಂದು ಕರೆಕ್ಷನ್ ಇದ್ದು ಬಂದರು. ಅನು ಮೇಡಮ್ ಬಂದಿದ್ದು ಸ್ಟೈಲ್ ಗಾಡೀಲಿ ಅವರೇ ಡ್ರೈವ್ ಮಾಡ್ಕೊಂಡು ಅವತ್ತು ಹೇಳಿದೆ, ಮೇಡಮ್ ಬಾಂಡ್ ಸಿನಿಮಾ ಹೀರೋಯಿನ್ ಥರ ಎಂಟ್ರಿ ಕೊಟ್ರಿ ಅಂತಂದಾಗ ನಿಜಕ್ಕೂ ಮೇಡಮ್ ನಾವೆಲ್ಲ ಒಂದು ಪ್ಲಾನ್ ಮಾಡ್ತಿದ್ದೀವಿ, ಅದು ಸಾಧ್ಯದಲ್ಲೇ ಆಗ್ಬೋದು. ಒಂದು ಬಾಂಡ್ ಸಿನಿಮಾ ಅನು ಮೇಡಮ್ಗೋಸ್ಕರ ಒಂದು ಕತೆ ರೆಡಿ ಆಗಿದೆ. ನಮ್ಮ ಭಾಸ್ಕರ್ ಅವರು ನಾವೆಲ್ಲ ಆ ಒಂದು ಸಿಚುವೇಶನ್ ನಮ್ಗೆ ಆ ಥರ ಮೇಡಮ್ ಡ್ರೈವ್ ಮಾಡ್ಕೊಂಡು ಬಂದರು. ಹೆಂಗೆ ಅನ್ಬೋದು ಯೋಚನೆ ಮಾಡ್ತಾ ಇದ್ದಾರೆ. ಐ ಆಮ್ ಅನು ಪ್ರಭಾಕರ್. ಎಸ್. 7-9 ನಂಬರ್ ಅಲ್ಲ, ಡೆಫಿನೆಟ್ಲಿ ಇದು ಸತ್ಯ ಮೇಡಮ್. ನಿಮಗೆ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಡೆಫಿನೆಟ್ಲಿ ಬಾಂಡ್ ಸಿನಿಮಾ ತರದ್ದು ಅನು ಮೇಡಮ್ ಮೈಂಡಲ್ಲಿ ಇಟ್ಕೊಂಡು ಒಂದು ಕತೆ ಮಾಡಿದ್ವಿ. ಥ್ಯಾಂಕ್ ಯು ಚಂದ್ರು, ವೆರಿ ಸ್ವೀಟ್ ಆಫ್ ಯು. ಹೀ ಈಸ್ ವಂಡರ್ಫುಲ್ ಗೌರೀಶ್. ನನಗೆ ಐ ಥಿಂಕ್ ತಾಜ್ ಮಹಲ್ ಮಾಡಿ ಅಜಯ್ದು ಒಂದು ಇಂಟರ್ವ್ಯೂ ಮಾಡುವಾಗ ನಾನು ಐ ಥಿಂಕ್ ಆ ಸಂದರ್ಭದಲ್ಲಿ ಫಸ್ಟ್ ಟೈಮ್ ನಾನು ಚಂದ್ರು ಅವ್ರನ್ನ ನೋಡಿ, ಓಕೆ ತಾಜ್ ಮಹಲ್ ನಿರ್ದೇಶಕರು ಇವರು ಅಂತೆಲ್ಲ ಗೊತ್ತಾದ್ಮೇಲೆ ಅಫ್ಕೋರ್ಸ್ ಮೈಲಾರಿ ಹಿಟ್ ಆದಾಗ ಐ ಸಾ ಹಿಸ್ ಪ್ರೋಗ್ರಾಮ್ಸ್ ಅಂಡ್ ಎವ್ರಿಥಿಂಗ್. ಯಂಗ್ ಡಿರೆಕ್ಟರ್ಸ್ ಹೇಗಿರ್ತಾರೆ ವರ್ಕ್ ಮಾಡೋಕ್ಕೆ, ಏನು ಅವರಲ್ಲಿ ಒಂದು ಇಂಟ್ರೆಸ್ಟ್ ಆಗಲಿ ಒಂದು ಇದಾಗಲಿ ಹೇಗಿರುತ್ತೆ ಅಂತ. ಸೊ ಇಟ್ ವಾಸ್ ರಿಯಲಿ ನೈಸ್. ಚೆನ್ನಾಗಿತ್ತು. ಹಿ ಈಸ್ ವೆರಿ ಕ್ಲಿಯರ್ ಇನ್ ಹಿಸ್ ಹೆಡ್ ಅಬೌಟ್ ವಾಟ್ ಹಿ ವಾಂಟ್ಸ್. ಇಂಥದ್ದು ಬೇಕು, ಈ ಎಕ್ಸ್ಪ್ರೆಷನ್ ಬೇಕು, ಈ ಶಾರ್ಟ್ ಬೇಕು, ಇದು ಬೇಕು ಅಂತ. ಸೊ ತುಂಬ ಎಂಜಾಯ್ ಮಾಡಿದೆ ನಾನು. ಒಂದು ಸೀನಲ್ಲಿ ನನ್ನ ಇಂಟರ್ಪ್ರಿಟೇಷನ್ ಬೇರೆ ಇತ್ತು. ಆ ಸೀನ್ ಹೇಗೆ ಆಕೆ ಮಾಡಬಹುದು ಅನ್ನೋ ಒಂದು ಇಂಟರ್ಪ್ರಿಟೇಷನ್. ಬಟ್ ಅವ್ರ ಮನಸ್ಸಲ್ಲಿ ಒಂದಿತ್ತು, ಇಲ್ಲ ಮೇಡಮ್ ಹಿಂಗೆ ಬೇಕು ಅಂತ ಹೇಳಿದ್ರು. ಐ ಡಿಡ್ ವಾಟ್ ಹಿ ವಾಂಟೆಡ್ ಆ್ಯಂಡ್ ಇಷ್ಟ ಆಯಿತು ಅವ್ರಿಗೆ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಈಗ ಜನರು ಕೂಡ ಅದನ್ನೇ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಸೊ ಅತ್ತಿಗೆಯಾಗಿ ಕೋಕೋ ಮುಖಾಂತರವಾಗಿ ಜನಕ್ಕೆ ಇಷ್ಟ ಆಗ್ತಿದೆ ಕೂಡ. ಹರ್ಷಿಕಾ, ನೀವು ಈ ಥರ ಕಾಣಿಸ್ಕೊಂಡಿದ್ದೀರಾ ಇಲ್ಲಿ? ಒಂಥರ ನೀವು ರಿಯಲ್ ಆಗೇ ಇದ್ದಂಗೆ ಅನಿಸ್ತಾ ಇದೆ ನನಗೆ. ಅಲ್ವಾ, ನಿಮ್ಮ ರಿಯಲ್ ಲೈಫಲ್ಲಿ ಕೂಡ ನೀವು ಹೆಚ್ಚು ಕಡಿಮೆ ಹೀಗೆ ಇದ್ದೀರಾ ಎಕ್ಸೆಪ್ಟ್ ಆ ಹೂಗಳು? ಅಥವಾ ನಾನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀನ?
ಏನ್ ಮುಗ್ಧರಿ ನೀವು ಅಂತ ಅನ್ಕೊಂತ ಇದ್ರ ಮನಸ್ಸಲ್ಲಿ? ಇಲ್ಲ, ಐ ಲೈಕ್ ಟು ಬಿ ಇನ್ ಇಂಡಿಯನ್ ಔಟ್ಫಿಟ್ಸ್, ಬಟ್ ಈ ಚಿತ್ರದಲ್ಲೇ ಫಾರ್ ದ ಫಸ್ಟ್ ಟೈಮ್ ನನ್ನ ಚಂದ್ರು ಸರ್ ಈ ತರ ಪೋರ್ಟ್ರೇ ಮಾಡಿರೋದು. ಅಂದ್ರೆ ಇದುವರೆಗೂ ಹರ್ಷಿಕಾ ಅಂದ್ರೆ ನೀವ್ ಹೇಳ್ದಂಗೆ ಒಂದು ಕ್ಯೂಟ್ ಆಕ್ಟ್ರೆಸ್, ಸೊ ಆದಷ್ಟು ಶಾರ್ಟ್ ಸ್ಕರ್ಟ್ಸ್, ಕಾಲೇಜ್ ಗೋಯಿಂಗ್ ಗರ್ಲ್, ಜೀನ್ಸ್, ಡೆನಿಮ್ ಟಾಪ್ ಆ ತರನೇ ಇದ್ದೆ ನಾನು. ಸೊ ಕೋಕೋ ಚಿತ್ರದಲ್ಲಿ ಒಂದು ಹಳ್ಳಿ ಹುಡುಗಿಯಾಗಿ ತೋರಿಸ್ತಾ ಇದ್ದಾರೆ. ಸೊ ಒಂದು ಹಳ್ಳಿ ಹುಡುಗಿ ಹೆಂಗ್ ಕಾಣಿಸ್ಕೊಂತಾಳೆ ಅನ್ನೋದು ಇದ್ರಲ್ಲಿ ಕಾಣಿಸ್ಕೋಬಹುದು, ಗಂಗಾ ಆಗಿ. ಓಕೆ ಓಕೆ. ಏನ್ ಹೆಸರು ನಿಮ್ದು? ಗಂಗಾ. ಗಂಗಾ. ಓಕೆ. ಗಂಗಾ, ಕಾವೇರಿ, ಕಿಟ್ಟಿ. ಓ, ಗಂಗಾ ಕಾವೇರಿ. ಈ ಗಂಗಾ ಕಾವೇರಿಗೆ ಏನು ಸಂಬಂಧ? ಏನು ಸಂಬಂಧ ಇಲ್ಲ, ಐ ಮೀನ್ ಹೆಸರು ಆಗಿದೆ ಅಲ್ವಾ ಸರ್, ಅಷ್ಟೇ. ಸಂಬಂಧ ಇಲ್ವಾ? ಐ ಮೀನ್ ಅದು ಹೇಳಂಗಿಲ್ಲ. ಹೇಳಂಗಿಲ್ಲ. ಜನ ನೋಡ್ತಾ ಇದ್ದಾರೆ. ಎಸ್, ನೋಡ್ತಾ ಇದ್ದಾರೆ. ಮಿತ್ರ, ನೀವೇನ್ ಮಾಡ್ತಾ ಇದ್ರಿ ಸಿನಿಮಾದಲ್ಲಿ? ಯೂಶಲಿ ನಾನು ಕಾಮಿಡಿ ಪಾತ್ರದಲ್ಲ ಅಫ್ಕೋರ್ಸ್ ಗುರುತಿಸ್ಕೊಂಡಿದ್ದಾರೆ. ಇದರಲ್ಲಿ ತುಂಬಾ ಸೀರಿಯಸ್ ಆದಂತ ಪಾತ್ರವನ್ನು ಮಾಡಿಸಿದ್ದಾರೆ. ನಾನು ಸೀರಿಯಸ್ ಆಗಿ ಕಾಮಿಡಿ ಮಾಡ್ತೀರಾ? ಅಲ್ಲ, ಸೀರಿಯಸ್ ಅಲ್ಲ, ತುಂಬಾ ಸೀರಿಯಸ್, ನಿಜವಾದ ಸೀರಿಯಸ್. ಜನರಿಗೆ ನಗು ಬರ್ತಾ ಇರುತ್ತೆ. ಬರ್ತಾ ಇಲ್ಲ ನಂಗೆ, ಈಗ ಜನ ನಗ್ತಾ ಇಲ್ಲ. ಬಟ್ ಪಾತ್ರ ಹೆಂಗಿದೆ ಅಂತ ಹೇಳಿದ್ರೆ ಕಿಟ್ಟಿ ಅವರಿಗೆ ಬಹಳ ಸಪೋರ್ಟ್. ಇಲ್ಲ, ಅವ್ರಿಗೆ ಏನು ಗೊಂದಲ ಆಗ್ತಿದೆ ಅಂದರೆ ಹೊರತಲ್ಲ ಅಂತಂದ್ರೆ ನಿಜಕ್ಕೂ ಅದು ಕಾಮಿಡಿ ಅಲ್ಲ. ಅವರೆಲ್ಲರೂ ಇದುವರೆಗೂ ಮಾಡಿದ್ದು ಕಾಮಿಡಿ ಪಾತ್ರಗಳಲ್ಲಿ. ನಾನು ಅದನ್ನ ಬದಲಾಯಿಸಿದ್ದೀನಿ. ಪಕ್ಕ ಕಾಮಿಡಿ ಇಲ್ಲದೆ ಒಂದು ಮೈಂಡ್ ಗೇಮ್, ಅದು ಕಾಮಿಡಿ ಅಲ್ಲ, ಸೀರಿಯಸ್ ಕ್ಯಾರೆಕ್ಟರ್. ತುಂಬಾ ಅವ್ರು ಅದನ್ನೇ ಹೇಳಿದ್ರು ನನಗೆ, ಓ ನನ್ನನ್ನು ಹೇಗೆ ತಗೋತಾರೆ ಅಂತ. ಈಗ ಜನ ತಗೋತಾರೆ ನೋಡಿದ್ರೆ ಡೆಫಿನೆಟ್ಲಿ ಇನ್ಮೇಲೆ ಮಿತ್ರ ಅವರು ಸೀರಿಯಸ್ ಪಾತ್ರಗಳು ಕೂಡ ಮಾಡ್ಬೋದು. ಖಂಡಿತ. ಸೊ ನಾವು ಹಾಗಾದ್ರೆ ಈಗ ಒಂದು ಹಾಡನ್ನು ನೋಡ್ಕೊಂಬರೋಣ ಅಂತ ಅನಿಸ್ತಾ ಇದೆ ನಿಮ್ಮ ಚಿತ್ರದ್ದು. ಸೊ ದಟ್ ಇನ್ನೂ ಸ್ವಲ್ಪ ಕಿಕ್ ಸಿಗುತ್ತೆ ನಮಗೆ ಮಾತಾಡೋಕ್ಕೆ. ಈಗ ಬನ್ನಿ ಒಂದು ಹಾಡನ್ನು ನೋಡ್ಕೊಂಬರೋಣ. ನಿನ್ ಬಾಯಿಗೆ ಹುಳ ಬೀಳ, ನಿನ್ ಮುಖ ಮುಚ್ಚೋಗ, ಇಂಗ್ಲಿಷ್ನಾಗೆ ಏನೋ ಹೇಳಿ ನಮ್ ತಲೆ ಕೆಡಿಸ್ಬೇಡ. ತಾಲೆ ಕೆಟ್ರೆ ನಾ ಮನುಷ್ಯರೇ ಅಲ್ಲ, ಅಡ್ಡ ದಿಡ್ಡಿ ಕುಯ್ದಾಕ್ತೀವೆಲ್ಲ. ಗವರ್ಮೆಂಟ್ ಕಾಲೇಜ್ ಒಟ್ರು ನಾವು ಉಸ್ಸಾರು, ರಾಗಿ ಮುದ್ದೆ ಜೊತೆಗೆ ಹೊಡಿತೀವಿ ಬಸ್ಸಾರು, ಪಿಜ್ಜಾ ಬರ್ಗರ್ ಸುಂದ್ರಿ ನೀವು ಪುಲ್ಚಾರು, ನಾವ್ ನಲ್ಲಿ ಮೂಳೆ ಕಡ್ಕೊಂಡು ಬಂದೋರು. ನಾವು ಚಿಕ್ಕನ್ ಬ್ರೇಕ್ ತೊಗೊಳ್ಳೋಣ ಚಂದ್ರು, ಬ್ರೇಕ್ ನಂತರ ವಾಪಸ್ ಬರೋಣ. ಆದರೆ ನನಗೆ ಈ ಹಬ್ಬದ ಅಂದರೆ ಈ ಫಿಲ್ಮ್ ಜೊತೆಗೆ ಹಬ್ಬದ ಬಗ್ಗೆ ಕೂಡ ಮಾತಾಡೋದು ನಂಗೆ ತುಂಬ ಇಷ್ಟ. ಮಾತಾಡೋಣ ಅಂತ ನಾನು ಅನ್ಕೋತೀನಿ. ಯಾಕೆಂದರೆ ಈ ಹಬ್ಬಗಳು ನಮಗೆ ಬಾಲ್ಯದ ನೆನಪು ಕೊಡ್ತವೆ, ಒಂದು ಖುಷಿ ಆಗುತ್ತೆ ಹಬ್ಬ ಅಂತಂದರೆ. ಎಲ್ಲರೂ ನಾವು ನಿಜವಾದ ಸಂಭ್ರಮದಿಂದ ಆಚರಣೆ ಮಾಡೋದೇ ಬಾಲ್ಯದಲ್ಲಿ. ಆಮೇಲೆ ನಾವು ನಮ್ಮ ಏನೇನೋ ಬ್ಯುಸಿ ಆಗಿರ್ತೀವಿ, ಏನೇನೋ ಆಗುತ್ತೆ. ಸೊ ಲೆಟ್ಸ್ ಗೋ ಬ್ಯಾಕ್ ಟು ಅವರ್ ಚೈಲ್ಡ್ಹುಡ್. ಆಮೇಲೆ ಸಂಕ್ರಾಂತಿ ಅಂದರೆ ಅದರ ಅರ್ಥ ನಮ್ಮ ಮಿತ್ರ ಅವ್ರು ಹೇಳ್ತಾರೆ, ಚಂದ್ರು ಒಂದು ಹಾಡು ಹೇಳ್ತಾರೆ, ಹರ್ಷಿಕಾ ಒಂದು ಚಿಕ್ಕದ ಡ್ಯಾನ್ಸ್ ಮಾಡ್ತಾರೆ. ಚಿಕ್ಕದೊಂದು ಬ್ರೇಕ್ ನಂತರ